ಕೇರಳದ ಅಜ್ಜಿ ಹೇಳಿಕೊಟ್ಟ ವಿಧಾನ. ಒಮ್ಮೆಯಾದರೂ ಮಾವಿನಕಾಯಿ ಪೀಸನ್ನು ಇಡ್ಲಿ ಕುಕ್ಕರಲ್ಲಿ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಕೆಲವರಿಗೆ ತೋತಾಪುರಿ ಮಾವಿನಕಾಯಿಯಲ್ಲಿ ರೆಸಿಪಿ ಮಾಡಬೇಕು, ಹಾಗೆ ಅದು ಸ್ವೀಟ್ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಜಾಸ್ತಿ ದಿನಗಳ ಕಾಲ ಇದರಲ್ಲಿ ನಾವು ಏನೇ ಒಂದು ಉಪ್ಪಿನಕಾಯಿ ಹಾಕಿದರೂ ಇಡೋಕ್ಕಾಗೋದಿಲ್ಲ. ಈ ವಿಧಾನದಲ್ಲಿ ಮಾಡ್ಬೋದು. ನಾನಿಲ್ಲಿ ಒಂದೇ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ. ಇದು ಹುಳಿ ಇರೋ ಮಾವಿನಕಾಯಿ ಕೆಲವೊಂದು ಸಲ ಸಿಗೋದಿಲ್ಲ. ಆ ಸಮಯದಲ್ಲಿ ನೀವು ಈ ವಿಧಾನವನ್ನು ಮಾಡ್ಬೋದು. ತುಂಬ ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡ್ಬೋದು. ಇಲ್ಲಿ ನಾನು ಒಂದು ಮಾವಿನಕಾಯನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿ ಮಾಡೋ ಈ ಒಂದು ಪ್ಲೇಟನ್ನು ತಗೊಂಡು ಈ ರೀತಿ ನಿಮ್ಮ ಹತ್ರ ಎಷ್ಟು ಪೀಸ್ ಇರುತ್ತೋ ಅಷ್ಟು ಒಂದು ಪ್ಲೇಟಿಗೆ ಹಾಕ್ಬೋದು. ನನ್ನ ಹತ್ರ ಇರುವ ಒಂದು ಮಾವಿನಕಾಯಲ್ಲಿ ಒಂದೇ ಪ್ಲೇಟಿಗೆ ಆಗುತ್ತೆ. ಇದನ್ನು 2 ನಿಮಿಷ ಸ್ಟೀಮ್ ಮಾಡಿದರೆ ಸಾಕಾಗುತ್ತೆ. ಈಗ ನಾವು 2 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ಮಾಡುವ ವಿಧಾನ ತುಂಬ ಸುಲಭ, ಆದರೆ ರುಚಿ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ, 2 ನಿಮಿಷ ಸ್ಟೀಮ್ ಆದರೆ ಮೆತ್ತಗಾಗಿಬಿಡುತ್ತೆ. ಇಷ್ಟಾದರೆ ತಕ್ಷಣದಲ್ಲಿ ಸ್ಟವ್ ಉರಿಯನ್ನು ಆಫ್ ಮಾಡಿ ನಾವು ಇದನ್ನು ತಣ್ಣಗಾಗಿ ಬಿಡೋಣ. ಈಗ ಇದಕ್ಕೆ ಒಂದು ಸಿಂಪಲ್ ಆಗಿರುವ ಮಸಾಲ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಸಾಸಿವೆನ 2 ಚಮಚ, ಮೆಂತ್ಯನ ಅರ್ಧ ಚಮಚ ಹಾಕಿ ಚಟಪಟ ಅಂತ ಈ ಥರ ಸಿಡಿಸ್ಬೇಕು. ಕೆಂಪು ಕಲರ್ ಬರಬೇಕು. ನಂತರ ಕುಟ್ಟಕಲ್ಲಿಗೆ ಹಾಕಿ ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ಗರಿ ಗರಿಯಾಗಿ ನಾವು ಹುರಿದಿರೋದ್ರಿಂದ ತರಿಯಾದ ಪುಡಿನ ರೆಡಿ ಮಾಡ್ಕೊಳ್ಬೇಕು. ಮಿಕ್ಸಿಲಾದರೂ ನೀವು ಪುಡಿ ಮಾಡಿ ಪಕ್ಕದಲ್ಲಿಟ್ಕೊಳ್ಳಿ. ಈಗ ಮತ್ತದೇ ಚಿಕ್ಕ ಕಡಾಯಿ ತೊಗೊಂಡು ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. 3-4 ಚಮಚದಷ್ಟು ಎಣ್ಣೆಯನ್ನು ಹಾಕಿ 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆ, ಒಣಮೆಣಸಿನ್ಕಾಯಿ 1-2, ಈ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಇಂಗು ಬೇಕಾಗುತ್ತೆ. ಈ ಉಪ್ಪಿನಕಾಯಿ ಮಾಡಬೇಕಂದ್ರೆ ಇಂಗು ಬೇಕೇ ಬೇಕು. ಇದಕ್ಕೆ ಅಚ್ಚ ಪುಡಿ ಈಗ ಹಾಕ್ತಾಯಿದ್ದೀನಿ. 1/4 ಚಮಚದಷ್ಟು ಹಾಕ್ತಾಯಿದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಈಗ ಕುಟ್ಟಿರುವ ಪುಡಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದು ಒಗ್ಗರಣೆ ತಣ್ಣಗಾಗಬೇಕು. ನಂತರದಲ್ಲಿ ನೀವು ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ 1/4 ಚಮಚದಷ್ಟು ಅರಿಶಿನ ಹುಡಿಯನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ. ಈಗ ಇದು ಒಗ್ಗರಣೆ ರೆಡಿ ಆಯಿತು. ನೀವು ಎಷ್ಟು ಮಾವಿನಕಾಯಿ ತೊಗೊಳ್ತೀರೋ ಅಷ್ಟು ಎಣ್ಣೆಯನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ನಾನು ತೊಗೊಂಡಿರೋ ಒಂದು ಮಾವಿನಕಾಯಿಗೆ ಸಾಕಾಗುತ್ತೆ ಇದು. ಈಗ ನೋಡಿ, ಇದು ತಣ್ಣಗಾಗಿದೆ. ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಂಬಿಡೋಣ. ಇದು ಇನ್ಸ್ಟೆಂಟಾಗಿ ಮಾಡುವಂಥದ್ದು, ಆದರೆ ಜಾಸ್ತಿ ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡ್ಬೋದು, ಹಾಳಾಗೋದಿಲ್ಲ. ಇದು ನಿಮಗೆ ಹಾಳಾಗಬಾರ್ದು, ಸ್ಟೋರ್ ಮಾಡಬೇಕು ಉಪ್ಪಿನಕಾಯಿ ಅಂದರೆ ಈ ರೀತಿ ನೀವು ಮಾಡ್ಕೊಳ್ಬೋದು. ಇದನ್ನೀಗ ಒಂದು ಬೌಲಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರೆಡಿ ಮಾಡಿರುವ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಮ್ಮತ್ತಾಗಿರುತ್ತೆ, ಸಖತ್ ರುಚಿಯಾಗಿರುತ್ತೆ. ಇದನ್ನು ನೀವು ಕಲಿಸ್ಕೊಂಡು ರೈಸ್ ಜೊತೆಗೆ ಡೈರೆಕ್ಟಾಗಿ ತಿನ್ಬೋದು, ಯಾಕಂದರೆ ಜಾಸ್ತಿ ಹುಳಿ ಅಂಶ ಇರೋದಿಲ್ಲ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬ ವೆರೈಟೀಲಿ ನಾವು ಮಾಡ್ತಾ ಇರ್ತೀವಿ ಮಾವಿನಕಾಯಿ ಸೀಸನಲ್ಲಿ. ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಇದು ಕೇರಳ ಕಡೆ ಮಾಡುವಂತಹ ವಿಧಾನ, ಸಖತ್ ರುಚಿ ಇರುತ್ತೆ. ಟ್ರೈ ಮಾಡಿ. ಇವತ್ತಿನ ವಿಧಾನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.